ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಏನ ಶಂತಕ ಆರಾಮ್ ಕೂತ್ಬಿಟ್ಟಿ? ಕೆಲಸ? ಅಯ್ಯೋ ಕೆಲಸನ ಕೀಟ್ ಮನೆ ಏನ್ಲೆ ಏಟ್ ಕೆಲಸ ಇರ್ಬೇಕು ಪಾರಕ. ಎರಡು ಬಾಂಡೆ ಇದ್ದು ತೊಳ್ಕೊಂಡೆ, ಅದಟ್ಟು ಮನೆ ಕಸ ಹೊಡ್ಕೊಂಡೆ ಕುಂತಲ್ಲೇ ಹಿಂಗೆ ಬಡ ಬಡ ಮಾಡಿದ್ರೆ ಮುಗಿದೋತು. ಒಂದು ಪಲ್ಲಂಗ ಹಾಕಿ ಕುಂತೇವಿ, ತಳಗಾಟ ಅಡಿಗೆ ಸಾಮಾನು ಮುಗೀತು ನೋಡವ. ಹುಡುಗಿನ ಈಗ ಸಾಲಿಗೆ ಬಿಟ್ಟು ಬಂದೆ. ಹೌದನಾ? ಚಲೋ ಆತ್ ಬಿಡು. ಆದ್ರೂ ನಿನ್ನ ಮಗಳು ಭಾರಿ ಚೂಟ್ ಅದಾಳವ. ಭಾರಿ ಚೂಟ್ ಅದಾಳ ನನ್ನ ಮಗಳು. ನಮ್ಮ ಮನೆ ಲಕ್ಷ್ಮಿ ಇದ್ದಂಗವ. ನಿನ್ನ ಮಗಳ ಬಗ್ಗೆ ಊರಾಗೆಲ್ಲ ಮಾತಾಡ್ತಾರೆ ನೋಡ. ಮಗಳು ಹುಟ್ಟಿನ ಶಾಂತಕ್ಕೆ ನಶೀಬನ ತೆರೆದತಿ, ಗೌಡ್ರದ್ದು ಒಂಥರ ನಶೀಬನ ತೆರೀತು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ ಭಾರಿ ಖುಷಿಯಿಂದ ಮಾತಾಡ್ತಾರೆ. ಅಲ್ಲ ನಿನ್ನ ಮಗಳು ಹುಟ್ಟಿದ ಮೇಲೆ ಆ ಮನೆ ಬ್ಯಾರು ಮಾಡ್ಕೊಂಡ್ರಲ್ಲ ನೀವು, ಅದು ಒಂಥರ ದೇವ್ರ ಆಶೀರ್ವಾದ. ನಾನು ನೋಡು ಶಾಂತಕ, ಏನ ನೀನು ಕರೆನ ಅದೇನಂತ ತಪ್ಪಾದ ಜಾಗದಿಂದ ಸರಿಯಾದ ಟೈಮಿಗೆ ಹೊರಗೆ ಬರೋದು ಒಂದು ದೇವ್ರ ಆಶೀರ್ವಾದನ. ಆಗುದೆಲ್ಲ ಒಳ್ಳೇದಕ್ಕೆ. ಅವಾಗ ಒಂಚೂರು ಮನೆಗಿನಿ ಕಟ್ಕೊಳಕ ಮಾಡಾಕ ನಿಮಗೆ ತ್ರಾಸ ಆತ, ಆದ್ರೆ ಎಷ್ಟು ಒಳ್ಳೇದಾತ ಅದರಿಂದ. ಹೌದು, ಅದು ಕರೆ ಅನ್ನು ಪರಕ. ಅಯ್ಯ ಇಲ್ಲ ನಿಂತೇನ ಪರಕ, ನಾನು ನಿಮ್ಮ ಮನೆ ಕಡೆ ಹೋಗಿದ್ದೆ. ಯಾಕಿಲ್ಲವಾ? ಸಂಘದ ರೊಕ್ಕ ಕಟ್ಟಾಕೆ ಹೋಗಿದ್ದೆ. ನೀನ ಅಲ್ಲ ಬರ್ಕೊಳಕ್ಕೆ, ಮತ್ತೆ ನಿನ್ನ ಕೈಗೆ ಕೊಡೋಣ ಅಂತ ಹೋದೆ, ಮತ್ತೆ ನೀ ಇದ್ದಿದ್ದಿಲ್ಲಲ್ಲ. ಅಯ್ಯ ಅದಕ್ಕೇನಂತ ಬಿಡ, ನಾಳೆ ಶುಕ್ರವಾರ ಬೆಳಗ್ಗೆ ಕಟ್ಟೋದಲ್ಲ, ಸಂಜೆ ಕೊಟ್ಟರು ಆಕತಿ, ಅದಕ್ಕೆ ಸುಮ್ಮನಾದೆ. ಹೌದನ? ಯವ್ವ ನನ್ನ ಕೈಯಾಗ ಇದ್ದಾಗ ಕಟ್ಬಿಡ್ಬೇಕು, ಮತ್ತೆ ಖರ್ಚು ಆತಂದ್ರೆ ಮುಗೀತು. ಆಮೇಲೆ ಹೋಗೋತ್ನೆ ನಮ್ಮ ಮನೆ ಕಡೆ ಹಾದ ಹೋಗ ರೊಕ್ಕನಾರ ಕೊಟ್ಬಿಡ್ತೇನೆ, ನಾಳೆ ಬರ್ಕೊಳ್ಳೋವಂತಿ. ಸರಿ ಆಯ್ತು, ಹಂಗೆ ಮಾಡೋವಂತಿ. ಅಂದಂಗೆ ನಿನ್ನ ಗಂಡ ಗೌಡ್ರ ಜೋಡಿ ಹೊಂಟಿದ್ರಲ್ಲ, ಅಲ್ಲಿ ಕೆಲಸ ಕಳ್ಸತ್ಯಾ? ಹೌದು, ಈಗ ಇವ್ರ ಕಡೆನೇ ಹೊಂಟಿರೋದೀಗ. ಅಂದಂಗೆ ಶಾಂತಕ್ಕ, ಹೊಸದು ಕಟ್ಗಿ ಡಿಪ್ಪನ ಓಪನ್ ಮಾಡ್ಯಾರಲ್ಲ ನಿಮ್ಮ ವಾರಿಗಿತ್ತಿ. ನಮ್ಮ ಲಾಭ ದುಡಿಮೆ ನೋಡಿದ್ರಲ್ಲ, ನಮ್ದು ಹಿಂಗೆ ಆಗ್ಬೋದು ಅಂತ ಮಾಡ್ಕೊಳ್ಬಿಡಿ. ಯಾಕೆ ಗಿರ್ಜಿ? ಹೌದಿಲ್ಲ, ಅವ್ರವ್ರ ಇಷ್ಟ, ಅವ್ರವ್ರ ರೊಕ್ಕ, ಅವ್ರವ್ರ ಮಾತು. ನಿನ್ನೆ ಹೋಗಿ ಮತ್ತೆ ಸೈ ಎಲ್ಲ ಹಾಕಿ ಬಂದ್ವಿ. ಅವರು ಹೊಲದ್ದು ಮಾರಿ ಅವ್ರ ರೊಕ್ಕ ತೊಗೊಂಡೆಲ್ಲ ಮುಗೀತು. ಓ ಹೌದನ? ಅದಕ್ಕೆ ಹೋಗಿದ್ರಿ ನೀವು ಗೌಡ್ರು? ಆದರೂ ಪೂಜೆಗೆ ನಿನ್ನ ಕರೆದಿಲ್ಲಲ್ಲ ಶಾಂತಕ್ಕ? ಅವ್ರ ಮಂದಿ ಬೆಳಗ ಎಲ್ಲರೂ ಬಂದಿದ್ರಪ್ಪ, ನನ್ನ ಕರೆದಿಲ್ಲ. ಹೌದು ನೋಡು ಎಷ್ಟಿರ್ಬೇಕು. ಅಲ್ಲ, ಕರೆಯೋದಿದ್ರೆ ನ್ಯಾಯವಾಗಿ ಎಲ್ಲರೂ ಕರೆದು ಮಾಡ್ಬೇಕು. ಅವ್ರವ್ರೇ ಮಾಡ್ಕೊಳ್ಳೋದಂದ್ರೆ ಹೌದಿಲ್ಲ. ಅಲ್ಲೇ ಅವ್ರ ಊರು ಸಮೀಪನ, ತವ್ರ ಮನೆ ಸಮೀಪನ ಮಾಡ್ಯಾಳ ಅದನ್ನ. ಹಾಗಾಗಿ ಅಲ್ಲೇ ಅವ್ರ ಮಂದಿ ಬೆಳಗ ಕರೆದ ಮಾಡ್ಯಾಳವ. ನನ್ನೇನು ಪೂಜೆಗೆ ಕರೆದಿಲ್ಲ. ನಾನು ಗೊತ್ತಿದ್ರು ಗೊತ್ತಿಲ್ದಂಗೆ ಸುಮ್ಮನೆ ಅದೇನಿ. ನೋಡೋಣ, ಆಕೆಗೆ ಯಾವತ್ತು ಬಂದು ನಾ ಇಂಥದ್ದೊಂದು ಮಾಡೇನಿ ಅಕ್ಕ ಅಂತ ಹೇಳ್ತಾಳ. ನೋಡೋಣ, ಹೌದಿಲ್ಲ. ನಾ ಯಾಕೆ ಮೇಲೆ ಬಿದ್ದು ಕೇಳಕ್ಕೆ ಹೋಗ್ಲಿ ಗಿರ್ಜಿ? ಅವ್ರವ್ರ ಇಷ್ಟ. ಅದು ಕರೆ ಅನ್ನ ಕುಂದ್ರೆ ಏನು ತುದಿಗಾಲ ನಿಂತಿಯಲ್ಲ ನೀವು? ಇಲ್ಲ ಶಾಂತಕ್ಕ, ಮಾಡಕ್ಕೆ ಭಾಳ ಕೆಲಸ ಅದಾವ. ಎಲ್ಲ ಬಿಟ್ಕೊಟ್ಟು ನಾನು ಹಂಗೆ ರೊಕ್ಕ ಒಂದು ಕೈಯನ್ನು ಕೊಟ್ಟು ಬಂದ್ಬಿಡೋಣ, ಮತ್ತು ನನ್ನ ಗಂಡು ಬಂದು ಏನು ತಿಳಿಡಿಸ್ತಾನೋ ಗೊತ್ತಿಲ್ಲ. ಅದೊಂದು ರೊಕ್ಕ ಒಂದು ಕೊಟ್ಟರೆ ನಿಶ್ಚಿಂತಕ್ಕನೆಲ್ಲ ಅಂತ ಓಡಿ ಬಂದಿದ್ದೆ ಅಷ್ಟೇ. ಮತ್ತೀಗ ರೊಕ್ಕ ಪರಕನ ಕೈಯಾಗ ಪರಕ ಹೋಗುವತ್ತೆ ನಮ್ಮ ಮನೆ ಕಡೆ ಬಂದೋಗ. ಆತು, ಬರ್ತೀನಿ. ಅಂದಂಗೆ ನಾ ಇವ್ರು ಬಾಗ್ಲ ಕಿಟಕಿದೆಲ್ಲ ಹೇಳಿದ್ರಲ್ಲ ಮನೆ ಕಟ್ಟಕತ್ತಾರ ಅಂತೇಳಿ, ಅದೆಲ್ಲ ಮಾಡಿಕೊಟ್ರ ಇವ್ರು? ಇಲ್ಲ ಶಾಂತಕ್ಕ, ನನಗೆ ಇನ್ನೂ ಅದ್ರ ಬಗ್ಗೆ ಪೂರ ಮಾಹಿತಿ ಇಲ್ಲ. ಮಾಡಿಕೊಟ್ಟಾರ ಬಿಟ್ಟಾರ ನಾ ಕೇಳಿಲ್ಲ. ನಂಬಿಕಸ್ತರಿದ್ದೆ, ಯಾರು ಗೊತ್ತಿದ್ದರಿದ್ರೆ ಹೇಳ್ರಿ ಅಂದ ತಕ್ಷಣ ನಾನು ಹಂಗೆ ಗೌಡ್ರ ಹೆಸರು ಹೇಳಿದೆ. ಮಾಡಿಕೊಟ್ಟಿರ್ಬೇಕು. ಇಷ್ಟು ದಿನ ಏನು ಬಿಡ್ತಾರೆ? ಹೌದಿಲ್ಲ? ಅದು ಕರೆ ಅನ್ನ. ಅಕ್ಕ ಬಂದ್ಲವ ಕೋಳಿ ಪುಕ್ಕ. ಯಾಕ ಈಗ ಬಂದ್ಲು? ಇದು ಮಾತಾಡ್ಕೊಂತ ನಿಂತಿದ್ರೆ ಏನ? ಇರ್ಲಿ ಬಿಡ ಪದ್ಮ, ಬಾ ಕುಂದ್ರ ಬಾ. ಇದು ಒಟ್ಟು ಕಂಡ ಇಲ್ಲಲ್ಲ, ಎಲ್ಲೋಗಿದ್ದೆ? ಅದು ನನ್ನ ತವ್ರ ಮನೆಗೆ ಹೋಗಿದ್ನಲ್ಲಕ್ಕ. ಅಲ್ಲೇ ಅದು ನಮ್ಮ ಮನೆಯವರು ಅದೇ ಹೇಳಿದ್ರಲ್ಲ, ಒಂದು ಕದ ಮಾಡಿಕೊಡೋದು ಕಿಟಕಿ ಸೇಮ್ ಮಾವಾರು ಮಾಡ್ತಾರಲ್ಲ ಈಗ, ಅಂಥದ್ದು ಒಂದು ಡಿಪೋ ಚಾಲು ಮಾಡಿದ್ರು. ನಾನು ಬೇಡ, ಬೇರೆ ಏನಾರ ಮಾಡ್ರಿ ಅಂತ ಅಂದೆ. ಅವ್ರೇನಂದ್ರು, ನನಗೀಗ ಇದ್ರ ಬಗ್ಗೆ ತಿಳ್ಕೊಂಡೇನಿ, ನಂಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾಗೈತಿ, ನಂಗೆ ಬೇರೆ ಯಾವ ದಂಧೆ ಬಗ್ಗೆನೂ ಅಷ್ಟು ಗೊತ್ತಿಲ್ಲ, ಅದನ್ನ ಮಾಡ್ತೇನೆ ಬಿಡು. ಅಣ್ಣಂದು ಅಣ್ಣಗೆ, ನಂದು ನನಗೆ. ಅಣ್ಣ ಅಲ್ಲಿ ಮಾಡ್ಯಾನ ಊರಾಗ, ನಾ ಇತ್ತಾಗ ಮಾಡೇನಿ, ಅದಕ್ಕೆ ಇದಕ್ಕೇನು ಸಂಬಂಧ ಅಂತ ಇವ್ರಂದ್ರು. ಸರಿ ಆಯ್ತಪ್ಪ ಹಂಗಾರ ಅಂತ ಸುಮ್ಮನೆ ಅದೇ. ಯಾರ ಕೇಳಿದ್ರೆ ಸತ್ಯ ಅಂತ ತಿಳ್ಕೊಬೇಕು ನೋಡು. ಅಯ್ಯೋ 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 ದೇವ್ರಿ. ಅರ್ಜೆಂಟ್ನಾಗ ನಿಮ್ಮನ್ನು ಪೂಜೆಗೆ ಕರೆಯೋಕೆ ಆಗ್ಲಿಲ್ಲಕ್ಕ, ಬೇಜಾರು ಮಾಡ್ಕೋಬೇಡ್ರಿ. ಇರ್ಲಿ ಪದ್ಮ, ಏನಾಗಿಲ್ಲ. ಈಗ ಪೂಜೆ ಕರೆದಿಲ್ಲ ಅಂತಿರ್ಲಿ, ಯಾರು ಹತ್ಕೊಂತ ಕುಂತಾರ? ಅಯ್ಯೋ ದೇವ್ರೆ, ಪೂಜೆ ಕರೆದೇನ ಒಬ್ಬೊಬ್ರಿಗೆ ಒಂದೊಂದಲ್ಲಿ ಬಂಗಾರ ಕೊಟ್ಟು ಕಸಿಯೇನ? ಹೌದಿಲ್ಲ? ಅಯ್ಯೋ ಕತಿಯ, ಅದಕ್ಕೆಲ್ಲ ನಾವೆಲ್ಲ ಬೇಜಾರು ಮಾಡ್ಕೊಳಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನೇನು ಆತಿಲ್ಲ, ಒಟ್ಟ ಪೂಜೆ ಸಾಂಗೋಗಿ ನೆರವೇರ್ತಿಲ್ಲ, ಒಳ್ಳೆ ರೀತಿ ಒಳಗೆಲ್ಲ ಆತಲ್ಲ, ಚಾಲು ಆತಲ್ಲ ಹಂಗಾರ? ಎಲ್ಲ ಆರಾಮ್ ನಿರ್ವಿಘ್ನವಾಗಿ ನಡೀತ. ನನಗೆ ಸ್ವಲ್ಪ ಒಂಥರ ಬೇಜಾರು, ನಿಮ್ಮನ್ನು ಕರೆಯೋಕ್ಕಾಗಲಿಲ್ಲಲ್ಲ, ಗಡಿಬಿಡಿ ಒಳಗೆ ಕೆಲಸದೊಳಗೆ ನಿಮ್ಮನ್ನು ಕರೆಯೋಕ್ಕಾಗಲಿಲ್ಲಲ್ಲ ಅನ್ನೋದೇ ಭಾರಿ ಒಂಥರ ಬೇಜಾರಾಗ್ಬಿಡ್ತು. ಏನು ಮಾಡ್ತೀರಿ ಹೇಳ್ರಿ? ನಾನು ಎಷ್ಟು ಪ್ರಯತ್ನ ಪಟ್ಟೆ ಕರಿಬೇಕು ಅಂತೇಳಿ. ಕಡಿಗಳಿಗೆ ಒಳಗೆ ಭಾಳ ಅರ್ಜೆಂಟ್ ಒಳಗೆ ಪೂಜೆಗೆ ತಯಾರು ಮಾಡ್ಕೊಂಡಿದ್ದಕ್ಕೋ ಏನೋ ಗೊತ್ತಿಲ್ಲ, ನನಗೆ ಬಂದು ಕರೆಯೋಕ್ಕೆ ಆಗಲಿಲ್ಲ. ಅದಕ್ಕೆ ಏನು ಅನ್ಕೋಬೇಡ್ರಿ ಅಕ್ಕ, ಮತ್ತು ಅದಕ್ಕೆ ಹೇಳೋದನ ಅಂತೇಳಿ ಬಂದೆ. ಇಲ್ಲವ, ನಾ ಏನು ಅನ್ಕೊಂಡಿಲ್ಲ. ನಾವು ಕರೆದ್ರೆ ನೀನು ಕರಿಬೇಕಂತ ಏನು ಗಾದಿ ಐತನ? ಅದು ರೂಲ್ಸ್ ಏನಾರ ಐತನ? ಇಲ್ಲ, ನಿನ್ನಿಷ್ಟ, ನಿನಗೆ ಯಾರು ಬೇಕು ಅವ್ರನ್ನ ಕರ್ದೆ ಅಷ್ಟೇ. ಅಯ್ಯೋ ಅಕ್ಕ, ಇಲ್ಲ, ಯಾರು ಬೇಕು ಅವ್ರನ್ನ ಕರ್ದೇನಿ ಅಂತಲ್ಲ, ಹಂಗೆಲ್ಲ ಏನು ಇಲ್ಲಕ್ಕ. ನೀವು ಹಂಗೆಲ್ಲ ತಪ್ಪು ತಿಳ್ಕೊಬೇಡ್ರಪ್ಪ. ಯಾರು ಬೇಕೋ ಅವ್ರನ್ನ ಕರೆದಿಲ್ಲ. ನನ್ನ ಅಂದರೆ ಏನಂದರೆ ಅದೇ ಹೇಳಿದ್ನಲ್ಲಕ್ಕ ನಿಂಗೆ, ಸ್ವಲ್ಪ ಒತ್ತಡ ಆಯ್ತು
ಅಂತೇಳಿ ಅಷ್ಟೇ, ಮತ್ತೇನಿಲ್ಲ. ಹಾಂ ಸರಿ ಅಕ್ಕ ಬರ್ತೀನಿ. ಅದಕ್ಕೆ ಬರಕರ ಒಂಚೂರು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಏನು ಆಮೇಲೆ ಸಂಜೆ ಮನೆ ಕಡೆನೇ ಬರ್ತೇನೆ ತಗೋರಿ, ಅದಕ್ಕೇನಂತ ಈಗೇನು ಅವಸರ ಇಲ್ಲ. ಆಮೇಲೆ ನಂದು ಒಂಚೂರು ಬೇರೆ ಕೆಲಸ ಐತಿ. ಸರಿ ಆತ. ಏನು ಮಾತಾಡ್ತಾಳವ ನನ್ನ ಜೋಡಿ ಇವ ಪರಕ್ಕ? ಹೋಲ್ ಬಿಡಕ್ಕೆ ಏನಾರ ಯಾಕೆ ಮಾತಾಡ್ಕೊಲಿ. ನಾನು ಒಂಚೂರು ಕೆಲಸ ಅದಾವು. ನೀವು ಹೋಗು ಹೊತ್ನಾಗ ಒಟ್ಟು ಮನೆ ಕಡೆ ಬಂದು ಹೋಗು. ಮತ್ತೇನು ಹೋಗು ಹೊತ್ನಾಗ ಈಗ ಹೋಗೇ ಬಿಡ್ತೇನೆ, ಕೆಲಸ ಅದಾವ ನಾನು. ಶಾಂತಕ ಹಂಗಾರೆ ನಾ ಹೋಗ್ತೀನಿ ತಗೋ. ಹಾಂ ಹಾಂ ಆಯ್ತು ಹೋಗ. ನಡಿಯಾಗಿರ್ಜಿ, ನಾನು ಬಂದೆ. ಪಾರಕ್ಕನ ಜೋಡಿ ಈಕಿ ಏನು ಮಾತಾಡ್ಬೇಕು, ಅದು ನನ್ನ ಎದುರಿಗೆ ಮಾತಾಡ್ಲಾರ್ದಂತದ. ಹೋಗ್ಲಿ ಬಿಡು, ಏನಾರ ಯಾಕೆ ಮಾತಾಡ್ಕೊಲಿ, ನಂಗೆ ಯಾಕೆ ಬೇಕು. ಸಿದ್ಧ, ಅಂತೂ ಇಂತೂ ನನ್ನ ಸಾಲ ಎಲ್ಲ ಪೂರ್ತಿ ತೀರಿಸಿ ಋಣಮುಕ್ತ ಆದೆಪ್ಪ. ಹ್ಞೂ ಗೌಡ್ರೆ, ಎಲ್ಲ ನಿಮ್ಮ ಆಶೀರ್ವಾದ. ಹೆಂಗೆ ಮಾಡಿ ನಿಮಗೆ ಗೊತ್ತಿದ್ದ ಗಿರಾಕಿ ಎಲ್ಲ ನನ್ನ ಅಂಗಡಿಗೆ ಹೇಳಿ ಮಾಡಿ ನನಗೆ ಅಷ್ಟೆಲ್ಲ ಸಹಾಯ ಮಾಡಿ ನೀವು ಕೈ ಹಿಡಿಲಿಲ್ಲ ಅಂದ್ರೆ ಇದೆಲ್ಲ ಹಾಕಿತ್ತೇನ್ರಿ ಗೌಡ್ರೆ? ಹೇಳ್ರಿ ನೋಡೋಣ. ಇವತ್ತೊಬ್ಬ ಮನುಷ್ಯ ಆಗಿ ನಿಂತಾನೆ ಅಂದ್ರೆ ಅದಕ್ಕೆಲ್ಲ ಕಾರಣ, ಮೂಲ ಕಾರಣ ನೀವ. ಯಾರು ಮಾಡ್ತಾರ್ರಿ ಈಗಿನ ಕಾಲದಾಗ ಇಷ್ಟೆಲ್ಲ? ಯಾರು ಮಾಡ್ತಾರೆ ಹೇಳ್ರಿ ನೋಡೋಣ? ಯಾರು ಮಾಡ್ತಾರ ಬಿಡ್ತಾರ, ನಂಗಂತೂ ನೀ ಬೇಕಾಗಿದ್ದಿ, ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ, ನಡೆಸ್ಕೊಂಡು ಹೋದಿ. ನಾವು ಹೇಳೋದು ದೊಡ್ಡ ವಿಷಯ ಅಲ್ಲಪ್ಪ, ನೀನ್ ಅದನ್ನ ಎಷ್ಟ್ರ ಮಟ್ಟಿಗೆ ತಲೆಯಾಗ ತಗೊಂಡು ಮಾಡ್ತಿ ಅನ್ನೋದು ದೊಡ್ಡ ವಿಷಯ. ನಾನು ನಿನ್ನ ಕೈಗೆ ಒಪ್ಸಿದ್ ಒಂದೇ ಸೊನ್ನಿ, ನೀನು ಅಷ್ಟು ಕಷ್ಟಪಟ್ಟು ದುಡಿದು ನನ್ನ ಸಾಲ ತೀರ್ಸೋ ಮಟ್ಟ ನಿದ್ದೆ ಮಾಡಲ್ಲ ಅನ್ನುವಂಗ ನೀನು ಕೆಲಸ ಮಾಡಿದಲ್ಲ, ಅದು ಮುಖ್ಯ. ಮನುಷ್ಯಾಗ ಆ ದುಡಿಬೇಕನ್ನೋ ಛಲ ಇರ್ಬೇಕು. ದುಡಿಬೇಕು ಅನ್ನೋ ಛಲ ಇದ್ದವ ಏನಾದ್ರೂ ಸಾಧಿಸ್ತಾನ. ನೋಡ್ಸಿದ್ದ, ನಾ ಹೇಳ್ತೀನಿ, ನಾನು ಇವತ್ತು ಈ ಮಟ್ಟಕ್ಕೆ ಬಂದು ಇಷ್ಟೆಲ್ಲ ಹಣ ಆಸ್ತಿ ಸಂಪಾದಿಸೇನಿ ಅಂದ್ರೆ ಇದೇನು ನನಗೇನು ಹಿರಿಯರಿಂದನೇ ಬಂದೈತಿ ಅಷ್ಟು ಅಂತ ನಾ ಹೇಳಲ್ಲ. ಎಲ್ಲ ನಾನು ಕಷ್ಟಪಟ್ಟು ದುಡಿದು ಮಾಡ್ಕೊಂಡಿರೋ ಅಂಥದ್ದು. ಏನ ಇಷ್ಟೆಲ್ಲ ಮಾಡ್ಕೋಬೇಕಾದ್ರೆ ನನಗ ನನ್ನ ಪ್ರಾಮಾಣಿಕತೆ, ನನ್ನ ಕೆಲಸದೊಳಗಿದ್ದಂಥ ಏನು ಆಸಕ್ತಿ, ನಿಷ್ಠೆ, ಮಾಡಲೇಬೇಕು, ದುಡಿಲೇಬೇಕು ಅನ್ನೋ ಹಂಬಲ, ಇವು ಮನುಷ್ಯನ ಒತ್ತು ಎತ್ತಿ ಹಿಡಿತೈತಿ. ವಯಸ್ಸಿದ್ದಾಗ ಕಷ್ಟಪಟ್ಟು ದುಡಿದ್ರೆ ವಯಸ್ಸಾದ್ಮೇಲೆ ಕುಂತು ತಿನ್ಬೋದು. ಏನ ಹೌದ್ರಿ ಗೌಡ್ರೆ. ನಾನು ನಿನಗೆ ಹೇಳಿದ್ದೆ ಯಾವತ್ತು ಮರಿಬೇಡ. ಏನ ಇನ್ ಮುಂದೆ ಪೂರ್ತಿ ಕಟ್ಟಿಗೆ ಡಿಪ್ಪೋದ್ ಜವಾಬ್ದಾರಿ ನಿಂದೆ. ಏನ ಪೂರ್ತಿ ಎಲ್ಲ ನಿಂದೆ. 100 ರೂಪಾಯಿ ಕಮ್ಮಿ ಆಗೋಲ್ತಕ್ಕ, ಆದ್ರೆ ಚಲೋ ಕಟ್ಟಿಗೆ, ಚಲೋದೇ ಪ್ರಾಮಾಣಿಕ ಕೊಡು. ಆಯ್ತ್ರಿ ಗೌಡ್ರೆ, ನಾನು ಬರ್ಲಿ ರೀ? ಆತಪ್ಪ, ಆದಷ್ಟು ಬೇಗ ನೀ ಅನ್ಕೊಂಡಿದ್ದೆಲ್ಲ ಆಗ್ಲಿ. ಹೋಗ್ಬಾ. ಥೋ ನೋನ ತಗೋ, ಬೆಳಗ್ಗಿಂದ ಒಂದು ಗುಟ್ಟು ಕುಡ್ದಿಲ್ಲ ಮರ ತಗೋ. ಇದು ಹಿಂಗೆ ಕೆಲಸ ಮಾಡೋಕ್ಕಾಗಲ್ಲ ಬಿಡು ನನಗೆ. ಬಾಯಾಗ ಬಾಯಾಗಿ ಏನು ಇದು ಹಾಕೊಳ್ಳಾರ್ದಂಗೆ ನನಗೆ ಹಿಂಗೆ ಕೆಲಸ ಮಾಡೋಕ್ಕಾಗಲ್ಲ ಬಿಡು. ಏನು ಮಾಡ್ಲಿಪ್ಪ ಹಂಗಾರೆ? ಗೌಡ್ರಿ ಇದು ಸಿದ್ದಣ್ಣಗೆ ಹೇಳಿ ಒಂಚೂರು ಹೋಗ್ಯಾರ ಬರ್ಲೇನ? ಮಲೇಶಿಯಾ ಇಲ್ಲಿ ನಿಂತಿಯಲ್ವ? ಆತ ಮಾಲೆಲ್ಲ ಇಳಿಸಿದ್ದಾತ? ಹಾ ಗೌಡ್ರೆ, ಮಾಲೆಲ್ಲ ಇಳಿಸಿದ್ದಾತ. ಪೂರ್ತಿ ಎರಡು ಲೋಡ್ ಬಂದಿತ್ತು. ಒಂದು ಸಾಗವಾನಿ ಕಟ್ಟಿಗಿದ್ದು, ಒಂದು ನಂದಿ ಕಟ್ಟಿಗಿದ್ದು, ಎರಡು ಬಂದಿತ್ತು. ದಾಂಡೇಲಿಂದಾನೆ ಬಂದಿದ್ವಿ ಎರಡು. ಇಳಿಸಿದೆ ಗೌಡ್ರೆ. ಎಷ್ಟು ಮಂದಿ ಸೇರಿದ್ರಿ? ಒಟ್ಟ ಒಂದು 5-6 ಮಂದಿ ಇದ್ವಿ. ಬಡ ಇಳಿಸ್ಬಿಟ್ವಿ. ಸರಿ ಆತಂಗಾರ. ಅಂದಂಗೆ ಇನ್ನೊಂದು ಹೇಳ್ಬೇಕಂದೆ, ಇದು ಏನದು ಎಷ್ಟೆಷ್ಟು ಅಂತೇಳಿ ಕರೆಕ್ಟಾಗೆಲ್ಲ ಲೆಕ್ಕ ಬರ್ದು ಇಟ್ಕೊಂಡಿರಲ್ಲ? ಹಾ ಇವ್ರು ಯಾರಪ್ಪ, ಅವ್ರ ಹೆಸರು ನಂಗೆ ಅಷ್ಟು ಗೊತ್ತಿಲ್ರಿ. ಅದ ಕ್ಯಾಂಪಂಗಿ ಹಾಕೊಂಡಿದ್ರಲ್ಲ, ಆ ಗಂಡ್ಮಗ ಒಂದು ಬುಕ್ನ್ಯಾಗ ಎಲ್ಲ ಬರೀ ಹತ್ತಿದ್ರಿ ಲೆಕ್ಕನ. ಹಂಗಾರೆ ಎಲ್ಲ ಬರ್ದಿರ್ತಾನೆ ಬಿಡು, ಅದಕ್ಕೇನಿಲ್ಲ. ದುಡ್ಡು ಕೊಟ್ಟು ಕಳ್ಸಿದ್ರ ಏನು ಆಮೇಲೆ ಬಾ ಅಂತ ಏನಾರ ಅಂದ್ರ ಇವರು? ನಂಗೆ ಅದು ಗೊತ್ತಿಲ್ರಿ. ಹೌದಾ? ದುಡ್ಡು ಕೊಡ್ಲಾರ್ದ ಹೋಗಲ್ ಬಿಡು. ಸರಿ ಕೊಟ್ಟಿರ್ಬೇಕ ಏನೋ ಕೇಳ್ತೇನೆ ನಾನು. ಆಯ್ತು, ನೀ ಕೆಲಸ ಮಾಡ್ಕೊ, ನೀ ಮಾಡ್ಕೊ. ಅಲ್ಲಿ ಕಟ್ಗೆ ಕೊರಿಯಾಕತ್ತಾರ ನೋಡು, ಹೋಗಿ ಅಳತಿ ಕರೆಕ್ಟ್ ಹೆಂಗೆ ಕೊರಿತಾರ ಅಂತ ನೋಡ್ಕೊ. ಅಂದ್ರೆ ನಾಳಿಂದ ನೀನು ಇದು ಮಾಲ್ ಇಳಿಸೋದು ಇರಂಗಿಲ್ಲಲ್ಲ, ಇವತ್ತು ಬಂದಿತ್ತಲ್ಲ ಲೋಡ್, ಹಂಗಾರ ಮತ್ತೆ ಈಗ ಒಂದು 15 ದಿನ ಇರಂಗಿಲ್ಲ ಸದ್ಯಕ್ಕೆ. ಅಲ್ಲಿ ನಾಳೆಯಿಂದ ಕೊರಿಯಾಕೆ ಹೋಗ್ಬೇಕು, ಕಟ್ಗೆ ಕೊರಿ ಕೆಲ್ಸಕ್ಕೆ. ಈಗ ನಿಂಗೆ ಹೇಳೇನಲ್ಲ ಪಗಾರ ಎಷ್ಟು ಏನು ಎತ್ತ ಅಂತ, ಅಷ್ಟು ನಡೀತಿತ್ತಲ್ಲ. ನಿಂಗೆ 8,000 ಕೊಡ್ತೀನಿ ತಿಂಗಳ. ಹಾ ನಡೀತೈತಿ, ಏನು ತಗ ಇಲ್ಲ. ಆದ್ರೆ ಗೌಡ್ರೆ, ಒಂದ್ ಸ್ವಲ್ಪ ಹೋಗಿ ಚಹಾ ಕುಡ್ದು ಬರ್ತೇನ್ರಿ ಗೌಡ್ರೆ. ಚಹಾ ಕುಡ್ದೆ ಅಂದ್ರೆ ನಾನು ಮತ್ತೆ ಚುರುಕಕ್ಕೇನಿ, ಅಂದ್ರೆ ನನ್ನ ಕೈ ಓಡಾಡ್ತಾವು ಅಂತ. ಚಾನ ತಡಿ, ಇಲ್ಲೇ ಮುಂದೆ ದಾನಪ್ಪನ ಅಂಗಡಿಯಾಗ ಭಾರಿ ಮಸ್ತ್ ಚಾ ಮಾಡ್ತಾರ. ಇವರು ಮೊದ್ಲಿದ್ದವ್ರು ಗೌಡ್ರು ಆಗಿನ ಕಾಲದಾಗಿಂದನು ಅವಾಗಿಂದನು ಅಲ್ಲೇ ಕುಡಿಯೋದಂತೆ. ನಾನು ಈಗ ಇಲ್ಲಿ ಬಂದಾಗಿಂದ ಅಲ್ಲೇ ಕುಡಿಯತ್ತೀನಪ್ಪ. ಏನು ಚಲೋ ಮಾಡ್ತಾರೆ ಗೊತ್ತಾ ಚಾ. ತರಿಸ್ತೇನೆ ತಡಿ. ನಮ್ಮ ಇವಾಗ ವಿನೋದ್ಗೆ ಹೇಳಿದೆ ಅಂದ್ರೆ ವಿನೋದ್ಗ ತೊಗೊಂಬರ್ತಾನೆ. ನಿನಗೊಂದು ಕಪ್ಪು, ನನಗೂ ಹೊರಗಿಂದ ಬಂದೆಲ್ಲ ನನಗೊಂದು ಕಪ್ಪು, ಮತ್ತೆ ಯಾರಿಗೆ ಬೇಕು ಕೇಳ್ತೇನೆ, ಕೇಳಿ ತರಿಸ್ಬಿಡ್ತೇನೆ ತಡಿ ಕುಡಿಯೋವಂತೆ. ಗೌಡ್ರೆ ಅಲ್ಲ ಗೌಡ್ರೆ, ನಾನು ಹೊರಗೆ ಹೋಗಿ ಕುಡ್ಕೊಂಡ್ಬರ್ತೀನಿ. ನಾನು ಇಲ್ಲಿ ಅಲ್ಲೇ. ಯಾಕ ಅಲ್ಲ ಮರೆಯ, ಹೊರಗೆ ಹೋಗಿ ಕುಡಿಯೋಕೆ ಏನೈತಿ? ಕುಡಿಯೋವಂತ ತಡಿ. ಇಲ್ಲಿ ಆ ಚಾ ಅಲ್ಲೇ ಆದ್ರೇನು ಇಲ್ಲೇ ಆದ್ರೇನು, ಒಂದ್ಸಲ ಇಲ್ಲಿಂದ ಕುಡ್ದು ನೋಡು ಹೆಂಗೈತಿ ಅಂತೇಳಿ. ಬೇಡ ಗೌಡ್ರೆ, ಹೊರಗೆ ಕುಡ್ದು ಬರ್ತೇನೆ. ಮಲೇಶಿ, ನನಗೆಲ್ಲ ಗೊತ್ತು, ನಿನಗೆ ಸೇರೆ ಕುಡಿಯಂಗಾಗೈತಿ, ಅದಕ್ಕೆ ಹೊಂಟಿ ಹೌದಿಲ್ಲ? ಯಾಕೋ ಅಲ್ಲ, ಅಷ್ಟು ಹೇಳಿನಪ್ಪ, ದಾರಿ ಗುಂಟ ಬೆಳಗ್ಗೆ ಹೇಳ್ಕೊಂತಾನೆ ಬಂದೀನಿ. ಹಗಲಿ ಈಗಲಿ ಕುಡಿಯೋದೆಲ್ಲ ಚಟ ಬಿಟ್ಬಿಡು. ಏನು ಇದ್ದಿದ್ದು ರಾತ್ರಿ ಅಷ್ಟೇ ಮಾಡು.
ಆರಾಮ ಊಟ ಮಾಡಿ ಅದನ್ನ ಮುಗಿಸಿ ಊಟ ಮಾಡಿ ಮಕ್ಕಳುವಂತಿ ಇಂಥವೆಲ್ಲ ತಲೆ ಹಾಕೋಬೇಡ ಕಷ್ಟಪಟ್ಟು ದುಡಿಯಪ್ಪ ಅಂತೇಳಿ ಅಷ್ಟು ಚಂದ ಹೇಳೇನಪ್ಪ ಹೇಳಕ್ಕಾಗ್ಲಿ ಮಾಡ್ತೀರಿ ಅಂದ್ರೆ ಏನು ಹೇಳೋದು ನಿಮ್ಗೆ ಗೌಡ್ರೆ ನೀವು ಇದ್ದಕ್ಕಿದ್ದಂಗೆ ಬಿಡು ಅಂತೀರಿ ಅದೊಂಥರ ನಮ್ಗೆ ಇದ್ದಕ್ಕಿದ್ದಂಗೆ ಬಿಡಕ್ ಆಗಲ್ರಿಪ್ಪ ಅತ್ತಾಗ ಅಲ್ಲ ಗೌಡ್ರೆ ಏನಂತಂದ್ರೆ ನಾ ಮೊದ್ಲಿಂದಾನು ನಮ್ಗೆ ಒಂದ್ ಸ್ವಲ್ಪ ಮಧ್ಯಾಹ್ನ ತಗೊಂಡೇ ಅಭ್ಯಾಸ ಈಗ ಇದ್ದಕ್ಕಿದ್ದಂಗೆ ಬಿಡೋದು ಅಂತಂದ್ರೆ ಒಂಥರ ಆಗಂಗಿಲ್ರಿಪ್ಪ ಗೌಡ್ರೆ ಅದು ಬಾಯಿ ಒಂಥರ ಚುಟ್ ಅಂತತಿ ಕೈನೂ ಅಷ್ಟೇ ಒಂಥರ ಹಾಕೊಳ್ಳಿಲ್ಲ ಅಂತ ಸಮಾಧಾನ ಆಗಲ್ಲ ಇಷ್ಟ ಸಣ್ಣದ ಈಟ ಒಂದ್ 2 ದಿನ ಇದನ್ನು ಬಿಟ್ಬಿಡ್ತೀನಿ. ಏನಪ್ಪ 2 ದಿನ ಬಿಟ್ಟು ಬಿಡ್ತೀನಿ ಅಂತಿ ಮತ್ತೆ ನನಗೇನ ಹಂಗ ಅನ್ಸಲ್ ನೋಡಪ್ಪ. ಇಲ್ಲ ಗೌಡ್ರೆ 2 ದಿನ ಬಿಟ್ಟೇ ಬಿಡ್ತೀನಿ ನಾಳೆಯಿಂದ ಮತ್ತೆ ಹಿಂಗೆಲ್ಲ ಮಾಡಲ್ಲ. ಆದ್ರೂ ಇವತ್ತು ಬೇಡ ಹೋಗ್ಬೇಡ ನನ್ನ ಮಾತು ಕೇಳು ನಿನ್ ಕೆಲಸನೇ ಮಾಡ್ಕೊ ಹೋಗ್ಬೇಡ ಅಂತ ಹೇಳೀನಿ ನನ್ನ ಮಾತು ಮಿಕ್ಕಿ ಹೋಗ್ಬೇಡ ಚಾ ತರಿಸ್ತೀನಿ ಕುಡಿ ಇವತ್ತು ಬಿಟ್ಟಿಲ್ಲ ಅಂತ ಮತ್ತೆ ನಾಳೆ ಕೆಲ್ಸಕ್ಕೆ ಬರ್ದ ಇರ್ಬೇಡ ಏನ ಅಂದ್ರು ಏನ ಮಾಡಿದ್ರು ನೀನು ಒಳ್ಳೇದಕ್ಕೆ ಅದು ಅರ್ಥ ಮಾಡ್ಕೊ ಥೂ ಈ ಗೌಡ್ರ ಕೈಯಾಗ ಒಳೆ ಬಂದು ಸಿಕ್ಕೊಂಡೆ ಮರ ಆತ ಅಲ್ಲ ನಂಗೆ ಇಷ್ಟ ಇಲ್ಲ ಅಂದ್ರೂ ಕೇಳಂಗಿಲ್ಲ ತಗ ನಂಗೆ ಒಂದಿಟ್ಟು ಮಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಏನ್ ಮಾಡ್ಲಿ ಅಂತೀನಿ ನಾನು. ಏನೋ ನಿಮ್ ಕಡೆಗೆ ಇದು ಬಿಟ್ಟು ನಮ್ದು ಅಂಗಡಿಗೆ ಬಂದ್ಬಿಟ್ಟಿಯಲ್ಲಪ್ಪ. ಅಣ್ಣ ಅದು ಅಣ್ಣ ಒಂದ್ ಯಾವ್ದಾರ ಗಿರಾಕಿ ಹಚ್ಕೊಡ ಮರೆ. ಅಲ್ಲೋ ನೀ ಮಾಡಿಂದ ಅಲ್ಲಿ ಬರ್ತಾರಲ್ಲ ಗಿರಾಕಿ ಮತ್ತೆ ಇಲ್ಲಿ ಯಾರನ್ನ ಅಲ್ಲಿ ಕಳ್ಸೋದು ಏನೈತಿ ಮುಂದೆ ಯಾವ್ದಾರ ಹಚ್ಕೊಡೋಣ ಏನು ಅವರಿಂದ ಮತ್ತೆ ನಾ ಬೇರೆ ಗಿರಾಕಿಗೆ ಬೇಕಾರೆ ಹೇಳ್ರಿ ಅಂತ ಕೇಳ್ಕೊತೀನಿ. ಸ್ಟಾರ್ಟಿಂಗಿಗೆ ಒಂದು ಗಿರಾಕ್ಯಾರ ನನಗೀಗ ನೀನ ಹಚ್ಕೊಡ್ಬೇಕಪ್ಪ ಈಗ ತಮ್ಮಗೆ ಇಷ್ಟು ಮಾಡಂಗಿಲ್ಲನ ಹಾಂ ಅಣ್ಣ ತಮ್ಮಗೆ ಏನು ಮಾಡ್ಬೇಕ ಮಾಡ್ತೀನಿ ಅದಕ್ಕೇನಿಲ್ಲ. ಆಯ್ತು ತಗೋರಪ್ಪ ನಾಳೆ ಬಾ ನಾಳೆ ರೆಡ್ಡಿ ಅಣ್ಣಾರು ಬರ್ತಾರೆ ಅವ್ರ ಮನೇದು ಏನೋ ಪಲ್ಲಂಗ್ ಮಾಡಿಸೋದೈತಿ ಅಂದಿದ್ರು ನೀ ಬಾ ನಾನು ನಿನಗೆ ಪಲ್ಲಂಗ ಮತ್ತೇನಾರು ಹೇಳ್ತಾರೆ ಏನೋ ಕೇಳ್ತೀನಿ ಅವರು ನಾಳೆ 9 ಗಂಟೆಗೆ ಬರ್ತೇನೆ ಅಂದಾರ ನೀನು ಬಾ ಇದ್ರ ಬದ್ರ ಮಾತಾಡಿ ಹಚ್ಕೊಡ್ತೀನಿ. ಹಂಗೆ ಬೇಡಣ್ಣ ನೀನೇ ಮಾಡ್ತೇನೆ ಅಂತ ತೊಗೊಂಡು ನಂಗೆ ಕೊಡು ಮತ್ತು ಅವರು ಬೇರೆದವ್ರಿಗೆ ಅಂದ್ಬಿಟ್ಲೆ ಬೇಡ ಅಂದ್ರೆ ಏನು ಮಾಡೋದು. ಇಲ್ಲ ಹಂಗೇನಿಲ್ಲ ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಹಂಗೆ ಸುಳ್ಳೊಂದು ಸೊಟ್ಟೊಂದು ನಾ ಹೇಳೋದಲ್ಲಪ್ಪ ನಾ ಏನಿದ್ದು ಅವ್ರ ಇದ್ರಿಗೆ ಹಿಂಗೆ ನಮ್ಮ ತಮ್ಮ ಕೊಡಾತೀನಿ ಮಾಡ್ಕೊಡ್ತಾನೆ ಅವನು ಚಲೋ ಅಂತ ಹೇಳೇ ಕೊಡ್ತೇನೆ ಅವ್ರ ಇದ್ರಿಗೆ ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಅವ್ರು ಕೊಡ್ತಾರೆ ತಗೋ ನೀ ಏನು ಇದು ಮಾಡ್ಬೇಡ ನೀ ಬಾ ಬೆಳಿಗ್ಗೆ ಬಾ ಹಾಂ.